ವಾಣಿ, ಐ ಆಮ್ ಸಾರಿ. ಆಹಾ ವಾಣಿ, ಸುಂದರವಾಗಿರೋ ನಿನ್ನ ಮುಖದಲ್ಲಿ ಕೋಪ ಬಂದ್ರೆ ದೃಷ್ಟಿ ಬೊಟ್ಟಿಟ್ಟಾಗಿರುತ್ತೆ. ನೋಡಿ, ನಿಮ್ಮ ಮಾತಿಗೆ ಮರಳಾಗೋಡಲ್ಲ ರೀ ನಾನು. ನಿಜ ಹೇಳಿ, ಗಂಡ ಹೆಂಡತಿನ ಒಂದು ಮಾಡಕ್ ಹೋದೋರು ಅರ್ಧ ರಾತ್ರಿಯಲ್ಲಿ ಮನೆಗೆ ಬಂದಿದ್ದೀರಲ್ಲ, ಎಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಿಜ ಹೇಳ, ಬೇಗನೆ ಬರ್ಬೇಕು ಅಂತಾನೆ ಹೊರಟಿದ್ದೆ. ಕೈ ಮುಗಿದ್ದೀನಿ. ಸಮಾಧಾನ ಮಾಡ್ಕೊಳ್ಳುವ. ಯಾವನೇ ಏನು ಆಗಕ್ಕಿಲ್ಲ, ಸಮಾಧಾನ ಮಾಡ್ಕೊತಾ ಈ ಸಮಾಧಾನ ಮಾಡ್ಕೊಳ್ಳುವ. ಸ್ವಾಮಿಯಾರ, ನಿಮ್ ಕಾಲಿಗೆ ಬಿಡ್ತೀನಿ, ನಿಮ್ ತಮ್ಮಯ್ಯ ಅಂತೀನಿ. ಕಾರ್ ನಿಲ್ಸಿ ಆಯ್ತದೆ. ಬೇಗ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಡಾಕ್ಟರ್ ಹೇಳಿದ್ರು. ನನ್ನ ಕರ್ಮಕ್ಕೆ ದೂರಿ ಮುರಿದು ಗಾಡಿ ಬೇರೆ ಬಿದ್ದೋಯ್ತು. ನನ್ನ ಮಗಳ ಜೀವ ಕಾಪಾಡಿ. ಹೆದರಬೇಡಿ, ಬಂದೆ. ಈ ತಾಯಿ ಮಗು ಹೇಗಿದ್ದಾರೆ? ಇಬ್ರು ಚೆನ್ನಾಗಿದ್ದಾರೆ. ಈಗಲಾದ್ರೂ ಕೋಪ ಕಡಿಮೆ ಆಯ್ತಾ? ನನ್ನ ಪ್ರೀತಿ ಧನಿ ಮಾಡಿರೋ ಉಪಕಾರಕ್ಕೆ ಹೋಗಿ ತಪ್ಪು ಮುತ್ತು ಕೊಡೋಣ ಅನ್ಸುತ್ತೆ. ಆದ್ರೆ ಯಾಕೆ, ಏನಾಯ್ತು? ನಿಮಗೋಸ್ಕರ ಕಾಯ್ತಾ ನಾನು ಇನ್ನು ಊಟನೇ ಮಾಡಿಲ್ಲ ರೀ. ಓಹೋ, ಐ ಆಮ್ ಸಾರಿ. ಬಾ, ಊಟ ಮಾಡ. ಧನಿ ಅವರ, ಏನ್ ರಮಣ? ಅರ್ಜೆಂಟ್ ಆಗಿ ಸ್ವಾಮೀಜಿ ಅವ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಬಂದಿದ್ದಾರೆ. ಹೌದಾ? ರೀ, ಬೆಳಗ್ಗೆ ಹೋಗೋರಂತೆ, ಬಂದ್ರಿ? ವಾಣಿ, ಅದೇನು ಅಂತ ಕೇಳ್ಕೊಂಡು ಬೇಗ ಬಂದ್ಬಿಟ್ಟು. ಏನಂದ್ರೆ? ಏನ್ ಸ್ವಾಮೀಜಿ? ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಈಗ್ಲಾ? ಹೌದು. ನಾಳೆ ಮಾತಾಡ್ಬೋದಲ್ವಾ? ದಯವಿಟ್ಟು ಇಲ್ಲ ಅನ್ಬಾರ್ದು, ಬಹಳ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಬರ್ತೀರಾ? ಸರಿ, ಬನ್ನಿ. Don't touch me. ವಾಣಿ, ಏನ್ ಮಾಡ್ತಾ ಇದೀಯಾ? ಗಿಣಿ ಬಂದು ಗಿಡಗನ್ ಗುಡುಗ್ ಸೇರ್ಕೊಂಡ್ ಹಾಗಾಯ್ತು. ಊರವ್ರು ಉಸಾಬ್ರಿ ನೋಡೋರ್ಗೆ ಹೆಂಡತಿ ಆಕ್ರಿ ಬೇಕು. ರಾಣಿ ತರ ಸುಖದ ಸುಪ್ಪತ್ತಿಗೆಲಿ ಓಲಾಡ್ತೀನಿ ಅಂತ ತಿಳ್ಕೊಂಡಿದ್ದೆ. ಪಂಜರದ ಗಿಣಿ ಆಗ್ಬಿಟ್ಟೆ. ವಾಣಿ, ಯಾಕೆ ಈಗೆಲ್ಲ ಹುಚ್ಚುಚ್ಚ ಮಾತಾಡ್ತಾ ಇದೀಯಾ? ನಿಮ್ಮಿಂದ ಹುಚ್ಚಿಡ್ದು ಬಿಟ್ಟಿದ್ದೀರಿ, ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದೀನಿ. ಏ ವಾಣಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನಿಂದ ನಿಮಗ್ ತೊಂದರೆ ಆಗೋದ್ ಬೇಡ ಅಂತ ನನ್ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬೇಡ ವಾಣಿ, ನನ್ ಮಾತು ಕೇಳು ಪ್ಲೀಸ್. ಇಲ್ಲಿ ಏನ್ರಿ ಮಾಡ್ಬೇಕು? ಆಕಾಶದಲ್ಲಿರೋ ನಕ್ಷತ್ರ ಎಣಿಸ್ಬೇಕಾ? ಏಯ್ ವಾಣಿ, ದುಡುಕ್ಬೇಡ. ಗಂಡ ಹೆಂಡತಿ ಸಂಸಾರ ಅನ್ನೋದು ತಾಳ್ಮೆಯಿಂದ ಹದವಾಗಿ ಕಾಯಿಸಿ ಪ್ರೀತಿಯನ್ನು ಸಕ್ಕರೆ ಹಾಕಿ ಕುಡಿಯೋ ಹಾಲಿದ್ದಾಗೆ. ಅರ್ಥ ಮಾಡ್ಕೊ, ಇಲ್ಲಾಂದ್ರೆ ಹಾಲು ಉಕ್ಕಿ ಬೆಂಕಿ ಪಾಲಾಗ್ಬಿಡುತ್ತೆ. ವಾಣಿ, ಈ ನಮ್ಮ ಜನಗಳ ಆತ್ಮೀಯತೆ, ಅಭಿಮಾನ, ಪ್ರೀತಿ, ವಿಶ್ವಾಸ ಎಷ್ಟು ಜನರಿಗೆ ಸಿಗುತ್ತೆ? ನಮ್ಮ ಹಿರಿಯರು ಮಾಡಿರೋ ಪುಣ್ಯದಿಂದ ಇವತ್ತದು ನಮ್ಮ ಪಾಲಿಗೆ ಸಿಕ್ಕಿದೆ. ಅದು ನಮ್ಮ ಪುಣ್ಯ, ನಾವು ಸಂತೋಷ ಪಡ್ಬೇಕು. ಬದುಕು ಅನ್ನೋದು ಒಂದು ಇತಿಹಾಸ ಆಗ್ಬೇಕು, ಅದೇ ನನ್ನ ಆಸೆ. ವಾಣಿ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ. ಒಂದ್ ಕೆಲಸ ಮಾಡೋಣ, ಸ್ವಲ್ಪ ದಿವಸ ಎಲ್ಲಾದ್ರೂ ಹೋಗಿ ತಿರ್ಗಾಡ್ಕೊಂಡ್ ಬರೋಣ. ನಾಳೆನೇ ಹೊರಟ್ಬಿಡೋಣ. ಒಂದು 3 ತಿಂಗಳು ಬರೋದೇ ಬೇಡ. ಓಕೆ? ಓಕೆ. ತಗೊಳ್ಳಿ. ಏನಾಯ್ತು ವಾಣಿ? ಬಾ, ಡಾಕ್ಟರ್ ಹತ್ರ ಹೋಗೋಣ. ಅಂಥದ್ದೇನೂ ಆಗಿಲ್ಲ ರೀ. ಮತ್ತೆ ಇದ್ದ ವಿಷಯ. ಈ ಧಣಿ ಮನೆಗೆ ಏನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೀನ್ ಕೊಟ್ಬಿಟ್ಟಿಯಮ್ಮ. ಇನ್ನೂ ಕೊಡ್ಬೇಕಮ್ಮ. ಯಾಕೆ ಅಂತ ಕೇಳಿ. ಯಾಕಪ್ಪ? ಹುಟ್ಟೋ ಮಗು ಹೆಣ್ಣಾಗ್ಬಿಟ್ರೆ ಧಣಿ ಅಂತ ಒಂದ್ ಗಂಡ್ ಮಗು ಬೇಕೇ ಬೇಕು ಅಂತಿರ್ತಾನೆ. ನೋ ಶ್ರೀಧರ್, ಎಂತ ಮಗು ಹುಟ್ಟಿದ್ರು ಮುತ್ತಿನಂತ ಒಂದು ಮಗು ಸಾಕು. ಇದ್ರಲ್ಲೂ ಕಂಡೀಷನ್? ಇದು ಕಂಡೀಷನ್ ಅಲ್ಲ, ಇಟ್ಸ್ ಓನ್ಲಿ ಸಾಲ್ವೇಷನ್ ಫಾರ್ ದ ಗ್ರೋಯಿಂಗ್ ಪಾಪ್ಯುಲೇಷನ್. ಸೌಭಾಗ್ಯ,
ಇವ್ರನ್ನ ಬೀಗರ್ ಮಾಡ್ಕೋಬೇಕಾದ್ರೆ ಇವ್ರ ಮಗು ಹುಟ್ಟೋರ್ಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಹುಟ್ಟೋ ನನ್ ಸೊಸೆಗೋ ಅಳಿಯನಿಗೋ ಒಂದು ಪುಟ್ಟ ಕಾಣಿಕೆ ಹಾಕಿ ಕೊಡ್ತಾ ಇದ್ದೀನಿ, ದಯವಿಟ್ಟು ತಗೋಬೇಕು. ಏನಿದು? ಇದುವರೆಗೂ ನಾನು ಮಾಡಿರೋ ಸೇವಿಂಗ್ಸ್ 2 ಲಕ್ಷ ರೂಪಾಯಿ ತಗೊಳ್ಳಿ. ಈಗಲೇ ಬೇಡ ಶ್ರೀಧರ್, ಇದನ್ನ ನಮ್ಮ ಮಗು ಬೆಳೆದು ಅದಕ್ಕೆ ವಿವೇಕ ಬಂದಾದ್ಮೇಲೆ ನೀವೇ ಕರೆದುಕೊಡಿ. ಹೋಗ್ಲಿ, ನನ್ನ 2ನೇ ಬೇಡಿಕೆ ಸೀಮಂತ, ಹೆರಿಗೆ, ಬಾಣಂತನ ಇದೆಲ್ಲ ನಿಮ್ಮನೇಲೆ ಆಗ್ಬೇಕು ಅಂತ ತಾನೇ ನಿಮ್ಮ ಆಸೆ? ಹೌದು ಗೋಪಿನಾಥ್. ಶ್ರೀಧರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಆಸೆನೆ ನನ್ನ ಆಸೆ ಅಂತ ತಿಳ್ಕೊಳ್ಳಿ. ಎಲ್ಲ ನಮ್ಮನೇಲೆ ನಡಿಬೇಕು ಅಂತ ನಾನು ಕಂಡೀಷನ್ ಹಾಕ್ತಾ ಇಲ್ಲ. ದಯವಿಟ್ಟು ಇದನ್ನ ಬೇಡಿಕೆ ಅಂತ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಹಾಕ್ತಿರೋ ಬೇಸ್ಮೆಂಟ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲೂ ನಾನು ಸೋತೆ ಮಿಸ್ಟರ್ ಗೋಪಿನಾಥ್. ನೋ 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 ನೋ, ನೀವು ಗೆಲ್ತಾ ಇದ್ದೀರಾ. ನಾನು ಗೆಲ್ತಾ ಇದ್ದೀರಾ? ನಾನು ಕೇಳಿದಾಗ್ಲೆಲ್ಲ ಹೊರ ಕೊಡ್ತಾ ಇದ್ದೀರಾ. ಅಂದ್ಮೇಲೆ ನೀವು ಗೆದ್ದು ಹಾಕ್ತಾನೆ. ಊಟ ಮಾಡೋಣ ಬನ್ನಿ. ಹಾ ಬನ್ನಿ. ಬಾ ರೀ, ಹಾಲು ತಗೊಳ್ಳಿ. ಇದಕ್ಕೆ ಜೇನ್ ಬೆರೆಸಿದ್ಯಾ? ಜೀನಾ? ನಿನ್ನ ತುಟಿ ಸೋಕ್ಸಿ ಒಂದು ಗುಟು ಕುಡಿದ್ರೆ ಜೇನ್ ಬೆರೆಸ್ತಾನೆ. ನಮಸ್ಕಾರ ದಣಿ. ನಮಸ್ಕಾರ. ಏನ್ ವಿಷಯ? ಮೊನ್ನೆ ನಿಮ್ ತಾಯಿಯವ್ರ ಹೆಸರಿನಲ್ಲಿ ಸ್ಕೂಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಮರ್ತ್ಬಿಟ್ಟಿದ್ದೆ. ವಾಣಿ, ಬೀರುನಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ತಗೊಂಬಾ. ಆ ದುಡ್ಡಲ್ಲಿ ಡೈಮಂಡ್ ನೆಕ್ಲೆಸ್ ಸೆಟ್ ತಗೊಂಡೆ. ಏನು ನೆಕ್ಲೆಸ್ ಸೆಟ್ ತಗೊಂಡೆ ಅಂತ ಹೇಳಿದ್ನಲ್ಲ? ಬೇಕಾದಷ್ಟು ಒಡವೆ ಇರ್ಬೇಕಾದ್ರೆ ನೆಕ್ಲೆಸ್ ಸೆಟ್ ತಗೊಳ್ಳೋಂತ ಅರ್ಜೆಂಟ್ ಏನಿತ್ತು? ಅದು ನನಗ್ ಬೇಕಾಗಿತ್ತು. ಆಯ್ಸಿ, ತಗೋತೀನಿ ಅಂತ ಒಂದು ಮಾತಾಡ್ಬೋದಾಗಿತ್ತಲ್ಲ. ಯಾವ ದೊಡ್ಡ ವಿಷಯ ಅಂತ ಹೇಳ್ಬೇಕಾಗಿತ್ತು? ವಾಣಿ, ನಾನು ನಿಮ್ ಹೆಂಡತಿ, ನನಗೂ ಅಧಿಕಾರ ಇದೆ, ಆಸೆ ಇದೆ. ನಾನೇನು ಬೀದಿಲ್ ಹೋಗೋ ದಾಸನಿಗೆ ದಾನ ಮಾಡಿದ್ನ ಹಣನ? ನನ್ ತವ್ರ ಮನೆಯವರು ಏನ್ ಕೊಟ್ರು ತಗೋಬೇಡ ಅಂತೀರಾ, ನಿಮ್ ದುಡ್ಡಲ್ಲಿ ತಗೊಂಡ್ರೆ ಯಾಕೆ ತಗೊಂಡೆ ಅಂತ ಕೇಳ್ತೀರಾ. ಮತ್ ನಾನೇನ್ ಮಾಡ್ಬೇಕು? ವಾಣಿ, ಏನಮ್ಮ ನೀನ್ ಮಾತಾಡ್ತಾ ಇರೋದು? ಸ್ವಲ್ಪ ಕೂಡ ಗೌರವ ಇಲ್ಲದೆ ಎದುರುತ್ರ ಕೊಡ್ತಾ ಇದ್ಯಾ? ಅವ್ರೆ, ನಿಮ್ಗೆ ಕೈ ಮುಗಿತೀನಿ. ಬಂದಿರೋ ಜನಗಳ ಮುಂದೆ ನಮ್ ದಣಿಯವ್ರಿಗೆ ಅವಮಾನ ಮಾಡ್ಬೇಡಿ. ಇದು ಗಂಡ ಹೆಂಡತಿರ ವಿಷಯ, ನೀನ್ಯಾರ ಮಧ್ಯದಲ್ಲಿ ತಲೆ ಹಾಕೋಕೆ? ನೀನೊಬ್ಬ ಆಳು, ಆಳಾಗೆ ಇರ್ಬೇಕು. Get out! ವಾಣಿ, ರೆಡಿ? ಒಂದು ನಿಮಿಷ. ತಗೊಳ್ಳಿ, ದಯವಿಟ್ಟು ಕ್ಷಮಿಸಿ. ಕ್ಯಾಶ್ ಕೊಡೋಕ್ಕಾಗಲಿಲ್ಲ, ನಾಳೆ ಬ್ಯಾಂಕಿಂದ ಡ್ರಾ ಮಾಡ್ಕೊಳ್ಳಿ. ಗೋಪಿ, ಯಾಕಪ್ಪ ಇಷ್ಟೊಂದು ಮನಸ್ಸನ್ನು ನೋವು ಮಾಡ್ಕೊಂಡಿದೀಯಾ? ನೋಡು, ನನ್ನ ದೃಷ್ಟಿಲಿ ವಾಣಿದೇನು ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವಳು ಬೆಳೆದಿರೋ ವಾತಾವರಣನೇ ಹಾಗಿದೆ. ಜೊತೆಗೆ ಬಸರಿ ಬೈಕೆ ಅನ್ನೋದು ಅವಳ ಈ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದ್ಯಪ್ಪ. ಅಷ್ಟಕ್ಕೆ ವಾಣಿನ ತಪ್ಪು ತಿಳ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಹೋಗು, ಅವಳು ಊಟ ಮಾಡ್ದೆ ಅಳ್ತಾ ಕೂತಿದ್ದಾಳೆ, ಸಮಾಧಾನ ಮಾಡಿ ಹೋಗಪ್ಪ. ವಾಣಿ, ಏ ವಾಣಿ, ದಯವಿಟ್ಟು ಅಳ್ಬೇಡ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ. ನೀನ್ ಈ ಮನೆ ಮಹಾಲಕ್ಷ್ಮಿ, ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಕಮಾನ್, ನಗು. ನೀವು ಅದೇನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅದ್ ನನಗ್ ಗೊತ್ತಿಲ್ಲ. ಒಟ್ನಾಗೆ ನನ್ ಕೆಲಸ ಆಗ್ಬೇಕು. ತಕೊಳ್ಳಿ. ಆಯ್ತು ಅನ್ಕೊಳ್ಳಿ. ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ,